ಮಂಗಳೂರಲ್ಲಿ ಇವತ್ತು ಬಾಂಬ್ ಅನ್ನ ಇಡಲಾಗಿತ್ತು. ಅದನ್ನ ಪತ್ತೆ ಹಚ್ಚಿದಂತಹ ಬಾಂಬ್ ನಿಷ್ಕ್ರಿಯ ದಳ ಪೊಲೀಸರು ಅದನ್ನ ಸ್ಫೋಟ ಮಾಡುವುದರ ಮೂಲಕ ನಿಷ್ಕ್ರಿಯಗೊಳಿಸಿದ್ದಾರೆ. ಹಾಗಾದ್ರೆ ಮಂಗಳೂರು ಬಾಂಬ್ ಬ್ಲಾಸ್ಟ್ ಅಲ್ಲಿ ಏನಾಗುವಂತಹ ಪ್ರಯತ್ನಗಳು ನಡೆದಿತ್ತು? ಈ ತನಿಖೆಯ ಫಸ್ಟ್ ರಿಪೋರ್ಟ್ ಅನ್ನ ನಿಮ್ಮ ನ್ಯೂಸ್ 18 ಕನ್ನಡ ನಿಮ್ಮ ಮುಂದೆ ಇಡ್ತಾ ಇದೆ. ಟ್ವಿಸ್ಟ್ ನೀಡಿದೆ ಗುಪ್ತಚರ ಇಲಾಖೆಯ ಪ್ರಾಥಮಿಕ ಮಾಹಿತಿ. ಬೆದರಿಕೆ ಕರೆಗೂ ಸಜೀವ ಬಾಂಬ್ ಸಿಕ್ಕಿದ್ದಕ್ಕೂ ನಂಟಿದೆಯಾ ಅನ್ನುವಂತಹ ಪ್ರಶ್ನೆಗೆ ಈ ಎಲ್ಲ ಉತ್ತರ ಈ ಒಂದು ರಿಪೋರ್ಟ್ ನಲ್ಲಿ ಸಿಗ್ತಾ ಇದೆ. ಒಂದ್ ಕಡೆ ಮಂಗಳೂರು ಬಾಂಬ್ ಕೇಸ್ ತನಿಖೆಯ ಫಸ್ಟ್ ರಿಪೋರ್ಟ್ ಈಗ ಸಾಕಷ್ಟು ಪ್ರಶ್ನೆಗಳಿಗೆ ಉತ್ತರವನ್ನ ನೀಡ್ತಾ ಇದೆ. ಟ್ವಿಸ್ಟ್ ಕೊಟ್ಟಿದೆ ಗುಪ್ತಚರ ಇಲಾಖೆಯ ಪ್ರಾಥಮಿಕ ಮಾಹಿತಿ. ಬೆದರಿಕೆ ಕರೆಗೂ ಸಜೀವ ಬಾಂಬ್ ಸಿಕ್ಕಿದ್ದಕ್ಕೂ ನಂಟೇನಾದ್ರೂ ಇದೆಯಾ ಅನ್ನುವಂತಹ ಪ್ರಶ್ನೆ ಕೂಡ ಇದೆ. ಇಂಡಿಗೋ ವಿಮಾನದಲ್ಲಿ ಬಾಂಬ್ ಇದೆ ಅಂತ ಬೆದರಿಸುವ ಪ್ಲಾನ್ ಅನ್ನ ಮಾಡಲಾಗಿತ್ತು. ಪೊಲೀಸರ ಪರಿಶೀಲನೆ ವೇಳೆ ಬಾಂಬ್ ಪತ್ತೆ ಆಗ್ಬೇಕು ಅನ್ನುವಂತಹ ಒಂದು ಪ್ಲಾನ್ ಅನ್ನ ಮಾಡಲಾಗಿತ್ತು. ಆದ್ರೆ ಇದಕ್ಕೆ ಟ್ವಿಸ್ಟ್ ಅನ್ನುವಂತೆ ಬೆಳಗ್ಗೆಯೇ ಸಿಕ್ತು ಬಾಂಬ್. ಆದ್ರೆ ದುಷ್ಕರ್ಮಿಗಳ ಪ್ಲಾನ್ ಇಲ್ಲಿ ಟುಸ್ ಆಗಿದೆ. ಸ್ಫೋಟಕದಲ್ಲಿ ಸಿಲ್ವರ್ ಕುಲ್ಮಿನೇಟ್ ಇರುವ ಬಗ್ಗೆ ದೆಹಲಿ ಸಿಐಎಸ್ಎಫ್ ಶಂಕೆಯನ್ನ ಕೂಡ ವ್ಯಕ್ತಪಡಿಸಿದೆ. ಕಡಿಮೆ ಸುಧಾರಿತ ಸ್ಫೋಟಕ್ಕೆ ಬಳಸುವ ಸಿಲ್ವರ್ ಪೌಡರ್ ನ ಬಳಕೆ ಮಾಡಲಾಗಿದ್ದು ಎಫ್ಎಸ್ಎಲ್ ನಿಂದ ಸ್ಫೋಟದ ಸ್ಯಾಂಪಲ್ ಬಗ್ಗೆ ಈಗಾಗಲೇ ಪರೀಕ್ಷೆಗಳು ನಡೀತಾ ಇದೆ. ಸಜೀವ ಬಾಂಬ್ ಎಲ್ಲಿಟ್ಟಿದ್ರು ಸ್ಫೋಟ ಆಗ್ತಿರ್ಲಿಲ್ವಂತೆ. ಕಾಯಿನ್ ಬಾಕ್ಸ್ ನೊಳಗೆ ಸುಧಾರಿತ ಸ್ಫೋಟಕದ ಸಂಗ್ರಹವನ್ನ ಇಟ್ಟಿದ್ರಂತೆ. 2 ವೈರ್ಗಳ ಬದಲು ಒಂದೇ ವೈರ್ ಕನೆಕ್ಟ್ ಬಗ್ಗೆಯೂ ಕೂಡ ಉಲ್ಲೇಖವನ್ನ ಮಾಡಲಾಗಿದೆ. ಹಾಗಾದ್ರೆ ಶಂಕಿತ ಉಗ್ರ ಬ್ಯಾಗ್ ತಂದಿದ್ದು ಸಿಸಿಟಿವಿಯಲ್ಲಿ ಸರಿಯಾಗಿಲ್ವಾ? ಈತನೇ ಬ್ಯಾಗ್ ತಂದಿದ್ರ ಅನ್ನೋದ್ರ ಬಗ್ಗೆ ಇನ್ನೂ ಕೂಡ ಸಾಕ್ಷ್ಯ ಸಿಕ್ಕಿಲ್ವಾ? ಎಲ್ಲಾ ಹೊಸ ಆಯಾಮಗಳ ಬಗ್ಗೆ ಪೊಲೀಸರು ತನಿಖೆಯನ್ನ ಮಾಡ್ತಾ ಇದ್ದಾರೆ. ಒಟ್ಟಾರೆ ಒಂದು ರೀತಿಯಲ್ಲಿ ಗುಪ್ತಚರ ಇಲಾಖೆ ಕೊಟ್ಟಂತಹ ಈ ಮಾಹಿತಿ ಹೊಸ ಟ್ವಿಸ್ಟ್ಗೆ ಕಾರಣ ಆಗಿದೆ. ಬೆದರಿಕೆ ಕರೆಗೂ ಸಜೀವ ಬಾಂಬ್ಗೂ ನಂಟಿದೆಯಾ ಅನ್ನುವಂತಹ ಪ್ರಶ್ನೆಗೆ ಒಂದಷ್ಟು ಉತ್ತರಗಳಲ್ಲಿ ಸಿಗುವಂತಹ ಪ್ರಯತ್ನಗಳಾಗ್ತಾ ಇದೆ. ಇವೆಲ್ಲದರ ಬಗ್ಗೆ ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಮಂಜು ಆರ್ಯ ಈಗ ನ್ಯೂಸ್ ಡೆಸ್ಕ್ ಇಂದ ನೇರ ಸಂಪರ್ಕದಲ್ಲಿದ್ದಾರೆ. ಮಂಜು ಆರ್ಯ, ಒಂದು ರೀತಿಯಲ್ಲಿ ಬೆಳಗ್ಗಿನಿಂದಲೂ ಕೂಡ ಇಡೀ ಮಂಗಳೂರು ಮಾತ್ರ ಅಲ್ಲ ಇಡೀ ಕರ್ನಾಟಕದಾದ್ಯಂತ ಒಂದು ರೀತಿಯ ಆತಂಕ ಇತ್ತು. ಏನಪ್ಪಾ ಈ ರೀತಿಯಾದಂತಹ ವಿಧ್ವಂಸಕ ಕೃತ್ಯ ನಡೆಸೋದಕ್ಕೆ ಹಾಗಾದ್ರೆ ಸಾಧ್ಯ ಆಗ್ತಾ ಇದೆಯಾ ಅನ್ನುವಂತಹ ಪ್ರಶ್ನೆ. ಗುಪ್ತಚರ ಇಲಾಖೆಯ ಮಾಹಿತಿ ಏನ್ ಹೇಳ್ತಾ ಇದೆ? ಇದು ಬೆದರಿಸುವ ತಂತ್ರ ಆಗಿತ್ತಾ ಹಾಗಾದ್ರೆ? ಖಂಡಿತ ನವಿತಾ, ಮಂಗಳೂರಿನ ವಿಮಾನ ನಿಲ್ದಾಣದ ಬಳಿ ಸಿಕ್ಕಂತಹ ಸಜೀವ ಬಾಂಬ್ ಪತ್ತೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಈಗಾಗಲೇ ರಾಜ್ಯದ ಗುಪ್ತಚರ ಇಲಾಖೆಯಿಂದಲೂ ಕೂಡ ಅಷ್ಟೇ ಪ್ರಾಥಮಿಕ ಒಂದು ರಿಪೋರ್ಟ್ ಕೂಡ ಅಷ್ಟೇ ಸಲ್ಲಿಕೆಯಾಗಿದೆ. ಆ ಒಂದು ರಿಪೋರ್ಟ್ ನಲ್ಲಿ ಕೂಡ ಅಷ್ಟೇ ಸ್ಪಷ್ಟವಾಗಿ ಹೇಳಿರುವಂತಹದ್ದು 1:15 ಏನು ಮಂಗಳೂರಿನಿಂದ ಹೈದರಾಬಾದ್ಗೆ ಹೊರಟಿದ್ದಂತಹ ಒಂದು ಇಂಡಿಗೋ ಫ್ಲೈಟ್ ಏನಿತ್ತು, ಫ್ಲೈಟ್ ನಂಬರ್ 6C7102 ಅನ್ನುವಂತ ಒಂದು ಫ್ಲೈಟ್ ಏನಿತ್ತು, ಆ ಒಂದು ಫ್ಲೈಟ್ ನಲ್ಲಿ ಬಾಂಬ್ ಇಟ್ಟಿದ್ದೀವಿ ಅನ್ನುವಂತಹ ಒಂದು ಕರೆಯನ್ನ ನಾವು ಪೊಲೀಸರಿಗೆ ಮಾಡಬೇಕಾಗಿತ್ತು. ಪೊಲೀಸರಿಗೆ ಫೋನ್ ಮಾಡಿ ನಾವು ಒಂದು ಇಂಡಿಗೋ ಫ್ಲೈಟ್ ನಲ್ಲಿ ಬಾಂಬ್ ಇಟ್ಟಿದ್ದೀವಿ ಅಂದಂತ ತಕ್ಷಣವೇ ಕಾರ್ಯಪ್ರವೃತ್ತ ಪೊಲೀಸರು ಇಡೀ ಒಂದು ವಿಮಾನ ನಿಲ್ದಾಣ ಎಲ್ಲವನ್ನೂ ಕೂಡ ಅಷ್ಟೇ ತಪಾಸಣೆ ಮಾಡ್ತಾರೆ ಮತ್ತು ಪರಿಶೀಲನೆ ಮಾಡ್ತಾರೆ. ಈ ಒಂದು ಸಂದರ್ಭದಲ್ಲಿ ನಾವು ಇಟ್ಟಿರುವಂತಹ ಒಂದು ಸಜೀವ ಬಾಂಬ್ ಪತ್ತೆ ಆಗ್ಬೇಕು, ಜೊತೆಗೆ ಬೆಂಗಳೂರಿನ ಜನರೆಲ್ಲರೂ ಕೂಡ ಅಷ್ಟೇ ಭಯಭೀತರಾಗಬೇಕು ಅನ್ನುವಂತಹದ್ದು ಇವರ ಒಂದು ಪ್ಲಾನ್ ಆಗಿತ್ತು ಅಂತ ಈಗಾಗಲೇ ಗುಪ್ತಚರ ಇಲಾಖೆಯಿಂದಲೂ ಕೂಡ ಮಾಹಿತಿ ಸ್ಪಷ್ಟವಾಗಿ ಗೊತ್ತಾಗಿದೆ. ಇದಿಷ್ಟೇ ಅಲ್ಲದೇನು ಆ ಒಂದು ಫ್ಲೈಟ್ ನಲ್ಲಿ ಬಾಂಬ್ ಇಟ್ಟಂತಹ ಬಳಿಕ ಇವ್ರಿಗೆ ಯಾವುದೇ ರೀತಿಯಂತಹ ಸ್ಫೋಟ ಮಾಡುವಂತಹ ಒಂದು ಯಾವುದೇ ರೀತಿಯಂತಹ ಒಂದು ಕೆಲಸಕ್ಕೂ ಕೂಡ ಮುಂದಾಗ್ತಿಲ್ಲ. ಯಾಕಂದ್ರೆ ಅವ್ರು ಇಟ್ಟಿರುವಂತಹ ಒಂದು ಬಾಂಬ್ ಏನಿತ್ತು ಅದು ಅಷ್ಟರ ಮಟ್ಟಿಗೆ ದೊಡ್ಡದಾಗಿ ಸ್ಫೋಟಗೊಳ್ಳುವಂತಹ ಬಾಂಬ್ ಅಲ್ಲ. ಕಡಿಮೆ ಒಂದು ಸ್ಫೋಟಕಗಳನ್ನ ಆ ಒಂದು ಬಾಂಬ್ ನಲ್ಲಿ ಇಟ್ಟು ಇವರು ಒಂದು ಭಯಭೀತರಾಗಿ ಮಾಡುವಂತಹ ನಿಟ್ಟಿನಲ್ಲಿ ಈ ರೀತಿಯಂತ ಕೃತ್ಯವನ್ನು ಕೂಡ ಮಾಡಿದ್ದಾರೆ. ಈಗಾಗಲೇ ಈ ಒಂದು ಪೊಲೀಸರು ಕಾರ್ಯಪ್ರವೃತ್ತರಾಗಿದ್ರು ಮತ್ತು ಏರ್ಪೋರ್ಟ್ ನಲ್ಲಿರುವಂತಹ ಪೊಲೀಸರು ಕೂಡ ಅಷ್ಟೇ ಮುಂಜಾನೆ ವೇಳೆ ತಪಾಸಣೆ ಮಾಡಿದಂತಹ ಸಂದರ್ಭದಲ್ಲಿ ಅಲ್ಲಿ ಸಜೀವ ಬಾಂಬ್ ಇರೋದು ಕೂಡ ಅಷ್ಟೇ ಗೊತ್ತಾಗುತ್ತೆ. ಆದ್ರೆ ಅದನ್ನ ಅಲ್ಲಿ ಬ್ಲಾಸ್ಟ್ ಮಾಡುವಂತಹ ವೇಳೆಯಲ್ಲಿ ಯಾಕಂದ್ರೆ ಕಂಪ್ಲೀಟ್ ಆಗಿ ಒಂದು ಬಾಂಬ್ ಪ್ಯಾಕ್ ಆಗಿದ್ದಂತ ಒಂದು ಕಾರಣಕ್ಕೆ ಬ್ಲಾಸ್ಟ್ ಮಾಡುವಂತಹ ಸಂದರ್ಭದಲ್ಲಿ ಬೇರೆ ರೀತಿಯಂತಹ ಅನಾಹುತಗಳಾಗಬಹುದು ಅನ್ನೋ ಒಂದು ಕಾರಣಕ್ಕೆ ಅದನ್ನು ಒಂದು ಜನರಿಲ್ಲದಂತ ಪ್ರದೇಶಕ್ಕೆ ತಂದು ಅಲ್ಲಿ ಬ್ಲಾಸ್ಟ್ ಮಾಡಿ ಈಗ ಆ ಬ್ಲಾಸ್ಟ್ ಆದಂತ ಬಳಿಕ ಸಿಕ್ಕಂತಹ ಒಂದು ಸ್ಫೋಟಕ ವಸ್ತುಗಳೇನಿತ್ತು ಆ ಒಂದು ವಸ್ತುಗಳನ್ನ ಈಗಾಗಲೇ ವಿಧಿವಿಜ್ಞಾನ ಪ್ರಯೋಗಾಲಯಕ್ಕೂ ಕೂಡ ಕಳಿಸ್ಕೊಟ್ಟಿದ್ದಾರೆ. ಅದರ ರಿಪೋರ್ಟ್ ಕೂಡ ಅಷ್ಟೇ ನಾಳೆ ಸಂಜೆ ವೇಳೆಗೆ ಪೊಲೀಸರ ಕೈ ಸೇರುತ್ತೆ. ಪೊಲೀಸರ ಕೈಗೆ ಸಿಕ್ಕಂತಹ ಬಳಿಕ ಆ ಒಂದು ಸ್ಫೋಟಕಕ್ಕೆ ಏನೆಲ್ಲ ರೀತಿಯಂತ ವಸ್ತುಗಳನ್ನ ಬಳಕೆ ಮಾಡಿದ್ರು ಅದನ್ನ ಪರಿಶೀಲನೆ ಮಾಡಿದಂತ ಬಳಿಕ ಹಿಂದೆ ನಡೆದಂತಹ ಕೆಲವೊಂದು ಬಾಂಬ್ ಸ್ಫೋಟ, ಯಾಕಂದ್ರೆ ಬೆಂಗಳೂರಿನಲ್ಲಿ ನಡೆದಂತಹ ಸರಣಿ ಬಾಂಬ್ ಸ್ಫೋಟ ಆಗಿರ್ಬೋದು, ಮಲ್ಲೇಶ್ವರಂ ಕಚೇರಿ ಬಳಿ ನಡೆದಂತಹ ಒಂದು ಸ್ಫೋಟ ಆಗಿರ್ಬೋದು, ಅಥವಾ ಬೇರೆ ಬೇರೆ ಕಡೆಗಳಲ್ಲಿ ನಡೆದಂತಹ ಸ್ಫೋಟಕ್ಕೂ ಅಲ್ಲಿ ಬಳಸಿರುವಂತಹ ವಸ್ತುಗಳಿಗೂ ಮತ್ತು ಮಂಗಳೂರಿನಲ್ಲಿ ಸಿಕ್ಕಂತಹ ಸಜೀವ ಬಾಂಬ್ ಸ್ಫೋಟದಲ್ಲಿ ಸಿಕ್ಕಂತ ವಸ್ತುಗಳ ಟ್ಯಾಲಿ ಆದಂತಹ ವೇಳೆಯಲ್ಲಿ ಯಾರು ಈ ಒಂದು ಕೃತ್ಯವನ್ನ ಮಾಡಿದ್ದಾರೆ ಅನ್ನೋದು ಕೂಡ ಅಷ್ಟೇ ಒಂದು ರೀತಿಯ ಕನ್ಕ್ಲೂಡ್ ಆಗುತ್ತೆ. ಆ ಒಂದು ಕಾರಣಕ್ಕೋಸ್ಕರ ಬಹುತೇಕ ನಾಳೆ ಸಂಜೆ ಒಳಗಾಗಿ ಈ ಒಂದು ಸ್ಫೋಟಕ್ಕೆ ಯಾವೆಲ್ಲ ರೀತಿಯಂತಹ ಒಂದು ಸ್ಫೋಟಕ ವಸ್ತುಗಳನ್ನ ಬಳಸಿದ್ರು ಅನ್ನೋದು ಕೂಡ ಅಷ್ಟೇ ಸ್ಪಷ್ಟವಾಗಿ ಗೊತ್ತಾಗಲಿದೆ. ನವಿತಾ, ಥ್ಯಾಂಕ್ ಯು ಮಂಜು ಆರ್ಯ ಡೀಟೇಲ್ಸ್ಗೆ. ಮಂಗಳೂರಲ್ಲಿ ಗೋಲಿಬಾರ್ ಬಳಿಕ ಎಲ್ಲವೂ ಶಾಂತ ಆಯ್ತು ಅನ್ನುವಾಗಲೇ ಸಜೀವ ಬಾಂಬ್ ಸಿಕ್ಕಿತು.
ಏರ್ಪೋರ್ಟ್ ಬಳಿಯ ವಿಧ್ವಂಸಕ ಸ್ಫೋಟ ನಡೆಸಲು ಬಾಂಬ್ ತಂದಿಟ್ಟು ಹೋಗಿದ್ರು. ಅನುಮಾನಾಸ್ಪದ ಬ್ಯಾಗ್ ಪರಿಶೀಲಿಸಿದಾಗ ಗೊತ್ತಾಗಿದ್ದು ಅದು ಸಜೀವ ಬಾಂಬ್ ಅಂತ. ಆಮೇಲಾಯ್ತು ಅನ್ನುವ ಕಂಪ್ಲೀಟ್ ಸ್ಟೋರಿ ನಿಮ್ಮ ಮುಂದೆ. ಸಿಎಎ ಗಲಾಟೆ, ಪ್ರತಿಭಟನೆ, ಬೆಂಕಿ ಹಚ್ಚಿ ಆಕ್ರೋಶ, ಪೊಲೀಸರ ಗೋಲಿಬಾರ್, ಸಾವು ನೋವು, ಉಡುಪಿಯಲ್ಲಿ ಶಂಕಿತರ ಬಂಧನ, ಎಲ್ಲವೂ ತಣ್ಣಗಾಯ್ತು ಅನ್ನುವಾಗಲೇ ಮಂಗಳೂರಲ್ಲಿ ಇವತ್ತು ಸಜೀವ ಬಾಂಬ್ ಪತ್ತೆಯಾಯಿತು. ಬೆಳಿಗ್ಗೆ 9 ಗಂಟೆ ಸಮಯ. ಬಿಳಿ ಬಣ್ಣದ ಶರ್ಟ್, ಬಿಳಿ ಬಣ್ಣದ ಟೋಪಿ ಹಾಕೊಂಡು ಕೈನಲ್ಲಿ ನೀಲಿ ಬಣ್ಣದ ಪುಸ್ತಕ ಹಿಡಿದು ಆಟೋದಲ್ಲಿ ಬಂದ ಶಂಕಿತ ವ್ಯಕ್ತಿ ಏರ್ಪೋರ್ಟ್ ಮುಖ್ಯದ್ವಾರದ ಹತ್ತಿರ ಕಪ್ಪು ಬಣ್ಣದ ಬ್ಯಾಗ್ ಇಟ್ಟು ಹೋಗಿದ್ದ. ಆಗ ಸಮಯ ಬೆಳಿಗ್ಗೆ 10:34. ಸುಮಾರು 1.5 ಗಂಟೆಯಾದ್ರೂ ಬ್ಯಾಗ್ ಅಲ್ಲೇ ಇತ್ತು. ಆಗ ಏರ್ಪೋರ್ಟ್ ಭದ್ರತಾ ಸಿಬ್ಬಂದಿಗೆ ಅನುಮಾನ ಬಂದು ಬಾಂಬ್ ನಿಷ್ಕ್ರಿಯ ದಳ ಕರೆಸಿ ತಪಾಸಣೆ ಮಾಡಿದ್ರು. ಆಗ ಅದು ಸಜೀವ ಬಾಂಬ್ ಅನ್ನೋದು ಸಾಬೀತಾಯಿತು. ತಕ್ಷಣ ಪೊಲೀಸರು ಮಂಗಳೂರಲ್ಲಿ ಹೈ ಅಲರ್ಟ್ ಘೋಷಿಸಿದ್ರು. ಏರ್ಪೋರ್ಟ್ ನಲ್ಲಿದ್ದ ಪ್ರಯಾಣಿಕರನ್ನ ಸುರಕ್ಷಿತ ಸ್ಥಳಕ್ಕೆ ರವಾನಿಸಿದ್ರು. ಎಲ್ಲಾ ವಿಮಾನಗಳ ಹಾರಾಟವನ್ನ ತಾತ್ಕಾಲಿಕವಾಗಿ ನಿಲ್ಲಿಸಿದ್ರು. ಅಷ್ಟರಲ್ಲಿ ಬಾಂಬ್ ಸ್ಫೋಟ ನಿರೋಧಕ ವಾಹನ ದಕ್ಷ ಸ್ಥಳಕ್ಕೆ ಬಂತು. ಅದರೊಳಗೆ ಬಾಂಬ್ ಹುದುಗಿಸಿಟ್ರು. ಆಗ ಸಮಯ ಮಧ್ಯಾಹ್ನ 1:45. ಸಜೀವ ಬಾಂಬ್ ಅಂತ ಗೊತ್ತಾಗ್ತಿದ್ದಂತೆ ಏರ್ಪೋರ್ಟ್ ರಸ್ತೆಗಳ ಮಾರ್ಗ ಬದಲಾವಣೆ ಮಾಡಿದ್ರು. ಮಂಗಳೂರು ನಗರದಲ್ಲಿ ಹೈ ಅಲರ್ಟ್ ಘೋಷಿಸಿದ್ರು. ಸಿಐಎಸ್ಎಫ್ ಪಡೆ, ಕೆಎಸ್ಆರ್ಪಿ ಪಡೆ, ಪೊಲೀಸರು ಸೂಕ್ಷ್ಮ ಪ್ರದೇಶಗಳಲ್ಲಿ ಭದ್ರತೆ ಹೆಚ್ಚಿಸಿದ್ರು. ಇನ್ನೊಂದೆಡೆ ಬೆಂಗಳೂರಿನಿಂದ ವಿಶೇಷ ಬಾಂಬ್ ಸ್ಕ್ವಾಡ್ ಮಂಗಳೂರು ಏರ್ಪೋರ್ಟ್ಗೆ ಬಂತು. ಇಡೀ ಮಂಗಳೂರಲ್ಲಿ ಆತಂಕದ ವಾತಾವರಣ ಸೃಷ್ಟಿಯಾಯಿತು. ಮಧ್ಯಾಹ್ನ 2 ಗಂಟೆ ಆಗ್ತಿದ್ದಂತೆ ಬಾಂಬ್ ನಿಷ್ಕ್ರಿಯ ವಾಹನವನ್ನ ಏರ್ಪೋರ್ಟ್ನಿಂದ ಕೆಂಜಾರು ಮೈದಾನಕ್ಕೆ ಶಿಫ್ಟ್ ಮಾಡಿದ್ರು. ಜೆಸಿಬಿ ಮೂಲಕ ವಾಹನವನ್ನ ಕೆಂಜಾರು ಗ್ರೌಂಡ್ನ ನಿರ್ಜನ ಪ್ರದೇಶಕ್ಕೆ ತಗೊಂಡು ಹೋದ್ರು. ಅಲ್ಲಿ ಬಾಂಬ್ ನಿಷ್ಕ್ರಿಯ ಸಿಬ್ಬಂದಿ ರಕ್ಷಣಾ ಕವಚ ತೊಟ್ಟು ವಾಹನದಲ್ಲಿದ್ದ ಬ್ಯಾಗ್ ಅನ್ನ ಎತ್ಕೊಂಡು ಖಾಲಿ ಜಾಗದಲ್ಲಿಟ್ಟಿದ್ದ ಮರಳು ಮೂಟೆಗಳ ಮಧ್ಯೆ ತಂದಿಟ್ರು. ಬಾಂಬ್ ನಿಷ್ಕ್ರಿಯ ಸಿಬ್ಬಂದಿ ಗಂಗಯ್ಯ ಅನ್ನೋರು ಸಜೀವ ಬಾಂಬ್ ಅನ್ನ ನಿಷ್ಕ್ರಿಯಗೊಳಿಸಲು 1 ಗಂಟೆಗಳ ಕಾಲ ಪ್ರಯತ್ನ ಮಾಡಿದ್ರು. ಕೊನೆಗೆ ರಿಮೋಟ್ ಕಂಟ್ರೋಲ್ ಮೂಲಕ ಸಜೀವ ಬಾಂಬ್ ಅನ್ನ ಬ್ಲಾಸ್ಟ್ ಮಾಡೋಕೆ ತೀರ್ಮಾನ ಮಾಡಿದ್ರು. ಅಕ್ಕಪಕ್ಕ ಇದ್ದವರನ್ನೆಲ್ಲ ದೂರ ಕಳಿಸಿದ್ರು. ಸಂಜೆ 5:36 ಸರಿಯಾಗಿ ಟಿಫನ್ ಬಾಕ್ಸ್ ನಲ್ಲಿದ್ದ ಸರಿಸುಮಾರು 8 ಕೆಜಿಯಷ್ಟು ಸ್ಫೋಟಕವನ್ನ ಬ್ಲಾಸ್ಟ್ ಮಾಡಿದ್ರು. ಇದೆಲ್ಲದರ ಮಧ್ಯೆ ಮಂಗಳೂರಿನ ಏರ್ಪೋರ್ಟ್ಗೆ ಅಪರಿಚಿತ ವ್ಯಕ್ತಿಯಿಂದ ಇನ್ನೂ 2 ಬಾಂಬ್ ಇಟ್ಟಿದ್ದೀವಿ ಅನ್ನೋ ಬೆದರಿಕೆ ಕರೆ ಬಂತು. ತಕ್ಷಣ ಮಂಗಳೂರಿನಿಂದ ಹೈದರಾಬಾದ್ಗೆ ಹೊರಟಿದ್ದ ಇಂಡಿಗೋ ವಿಮಾನ ಹಾರಾಟ ಸ್ಥಗಿತಗೊಳಿಸಿ ಪ್ರಯಾಣಿಕರು ಲಗೇಜ್ ಬ್ಯಾಗ್ಗಳನ್ನೆಲ್ಲ ತಪಾಸಣೆ ಮಾಡಿದ್ರು. ಬೆದರಿಕೆ ಬಂದ ಕರೆ ನಿಜವಾಗಿತ್ತು. ಏರ್ಪೋರ್ಟ್ ಒಳಭಾಗದಲ್ಲಿ ಯಾವುದೇ ಸ್ಫೋಟಕಗಳು ಸಿಕ್ಕಿಲ್ಲ. ಹೀಗಾಗಿ ಯಾವುದೇ ಆತಂಕ ಪಡೆದಿರಿ ಅಂತ ಮಂಗಳೂರು ಪೊಲೀಸರು ಸ್ಪಷ್ಟಪಡಿಸಿದ್ದಾರೆ. ಶಂಕಿತ ಉಗ್ರರ ಪ್ಲಾನ್ ಈಗ ನೆಲ ಕಚ್ಚಿದೆ. ಆದ್ರೆ ಮಂಗಳೂರು ಉಗ್ರರ ಟಾರ್ಗೆಟ್ ಆಗಿದೆ ಅನ್ನೋದು ಈಗ ಆತಂಕ ಸೃಷ್ಟಿಸಿದ್ದು ರಾಜ್ಯದೆಲ್ಲೆಡೆ ಹೈ ಅಲರ್ಟ್ ಘೋಷಿಸಲಾಗಿದೆ. ಕ್ಯಾಮರಾ ಪರ್ಸನ್ ನಿಖಿಲ್ ಸುವರ್ಣ ಜೊತೆ ಕಿಶನ್ ಶೆಟ್ಟಿ, ನ್ಯೂಸ್ 18 ಕನ್ನಡ, ಮಂಗಳೂರು. ಮಂಗಳೂರು ಉಗ್ರರಿಗೆ ಟಾರ್ಗೆಟ್ ಆಗಿದ್ಯಾಕೆ? ಮಂಗಳೂರಲ್ಲಿ ಸಜೀವ ಬಾಂಬ್ ತಂದಿಟ್ಟಿದ್ಯಾರು? ಯಾವ ಸಂಘಟನೆಗೆ ಸೇರಿದವರು? ಪೊಲೀಸರು ಹೇಳಿದ್ದೇನು? ಸರ್ಕಾರದ ಪ್ರತಿಕ್ರಿಯೆ ಹೇಗಿತ್ತು ನೋಡಿ. ಮಂಗಳೂರು ಏರ್ಪೋರ್ಟ್ ವಿಶ್ರಾಂತಿ ಕೊಠಡಿ ಬಳಿ ಸಿಕ್ಕಿದ್ದ ಸಜೀವ ಬಾಂಬ್ ಅನ್ನು ಸ್ಫೋಟಿಸುವ ಮೂಲಕ ಬಾಂಬ್ ನಿಷ್ಕ್ರಿಯಗೊಳಿಸಲಾಗಿದೆ. ಮಂಗಳೂರು ಏರ್ಪೋರ್ಟ್ಗೆ ಬಾಂಬ್ ತಂದಿಟ್ಟ ಶಂಕಿತ ವ್ಯಕ್ತಿ ಓಡಾಟ ನಡೆಸಿರುವ ಸಿಸಿಟಿವಿ ದೃಶ್ಯಗಳು ಬೆಳಿಗ್ಗೆ 10:41 ಸುಮಾರಿಗೆ ಶಂಕಿತ ಉಗ್ರ ಬಂದಿದ್ದ ಆಟೋ ಏರ್ಪೋರ್ಟ್ ರಸ್ತೆಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಅಷ್ಟೇ ಅಲ್ಲ, ಏರ್ಪೋರ್ಟ್ ವಿಶ್ರಾಂತಿ ಕೊಠಡಿ ಒಳಗೆ ಬಿಳಿ ಬಣ್ಣದ ಶರ್ಟ್, ಬಿಳಿ ಬಣ್ಣದ ಟೋಪಿ ತೊಟ್ಟು ಬಾಂಬ್ ಬ್ಯಾಗ್ ತಂದಿಟ್ಟು ಹೋದ ಶಂಕಿತ ಉಗ್ರನ ಫೋಟೋ ರಿಲೀಸ್ ಆಗಿದೆ.
ಮಂಗಳೂರಲ್ಲಿ ಸಿಕ್ಕಿದ್ದ ಸಜೀವ ಬಾಂಬ್ ಇಟ್ಟವನು ಈತನೇ ಅಂತ ಶಂಕೆ ವ್ಯಕ್ತವಾಗಿದ್ದು ತನಿಖೆ ಚುರುಕುಗೊಳಿಸಿದ್ದಾರೆ. ಮೂಲಗಳ ಪ್ರಕಾರ ಟಿಫನ್ ಬಾಕ್ಸ್ನಲ್ಲಿ ಕಡಿಮೆ ತೀವ್ರತೆಯ ಸ್ಫೋಟಕವನ್ನ ತುಂಬಿಟ್ಟಿದ್ರು ಅಂತ ಗೊತ್ತಾಗಿದೆ. ಮಂಗಳೂರಲ್ಲಿ ಬಾಂಬ್ ಸ್ಫೋಟಕ್ಕೆ ಸಂಚು ರೂಪಿಸಿದ ಯಾಕೆ, ಯಾರು, ಯಾವ ಸಂಘಟನೆ ಅನ್ನೋ ಅನುಮಾನಗಳು ಸೃಷ್ಟಿಯಾಗಿವೆ. ಅನುಮಾನ ನಂಬರ್ 1, ಸಿಎಎ ಗಲಭೆ ವೇಳೆ ಗೋಲಿಬಾರ್ ನಡೆಸಿದ್ದಕ್ಕೆ ಪ್ರತೀಕಾರನ. ಅನುಮಾನ ನಂಬರ್ 2, ಉಡುಪಿಯಲ್ಲಿ ಶಂಕಿತ ಉಗ್ರರನ್ನ ಬಂಧಿಸಿದ್ದಕ್ಕೆ ಪ್ರತೀಕಾರನ. ಅನುಮಾನ ನಂಬರ್ 3, ಉಗ್ರ ಸಂಘಟನೆ ವಿಸ್ತರಣೆಗೆ ಅಡ್ಡಿಯಾಗಿದ್ದಕ್ಕೆ ಪ್ರತೀಕಾರನ. ಅನುಮಾನ ನಂಬರ್ 4, ಉಗ್ರರ ಟಾರ್ಗೆಟ್ಗಳು ಫೇಲ್ ಆಗಿದ್ದಕ್ಕೆ ಪ್ರತೀಕಾರನ. ಅನುಮಾನ ನಂಬರ್ 5, ಇಷ್ಟಕ್ಕೆ ನಿಲ್ಲಿಸಲ್ಲ ಎಂದು ಸಂದೇಶ ರವಾನಿಸೋ ಪ್ಲಾನ. ಹೀಗೆ ನಾನಾ ಅನುಮಾನಗಳು ಸೃಷ್ಟಿಯಾಗಿದೆ. ಇಷ್ಟೇ ಅಲ್ಲ, ಇವತ್ತಿನ ಘಟನೆಯಿಂದ ಕೆಲವು ಪ್ರಶ್ನೆಗಳು ಉದ್ಭವಿಸಿವೆ. ಪ್ರಶ್ನೆ ನಂಬರ್ 1, ಏರ್ಪೋರ್ಟ್ ಒಳಗೆ ಬಾಂಬ್ ತರ್ತಾರೆ ಅಂದ್ರೆ ಹೇಗೆ? ಪ್ರಶ್ನೆ ನಂಬರ್ 2, ಏರ್ಪೋರ್ಟ್ಗೆ ಸೂಕ್ತ ಭದ್ರತೆ ಇರಲಿಲ್ವಾ? ಪ್ರಶ್ನೆ ನಂಬರ್ 3, ಬಾಂಬ್ ಡಿಟೆಕ್ಟರ್ ಬಾಂಬ್ ಸ್ಕ್ವಾಡ್ ಟೀಮ್ ಎಲ್ಲಿತ್ತು? ಪ್ರಶ್ನೆ ನಂಬರ್ 4, ಏರ್ಪೋರ್ಟ್ಗೆ ಹೋಗೋ ವಾಹನಗಳು ಚೆಕ್ ಆಗ್ತಿಲ್ವಾ? ಪ್ರಶ್ನೆ ನಂಬರ್ 5, ಏರ್ಪೋರ್ಟ್ ಒಳಗೆ ಸ್ಫೋಟ ಆಗಿದ್ರೆ ಏನ್ ಮಾಡ್ತಿದ್ರು? ಹೀಗೆ ಹಲವು ಪ್ರಶ್ನೆಗಳು ಸೃಷ್ಟಿಯಾಗಿದೆ. ಅನುಮಾನಗಳ ಜೊತೆ ಸೃಷ್ಟಿಯಾಗಿರೋ ಪ್ರಶ್ನೆಗಳಿಗೂ ಉತ್ತರ ಹುಡುಕೋ ನಿಟ್ಟಲ್ಲಿ ಪೊಲೀಸರು ತನಿಖೆ ಚುರುಕುಗೊಳಿಸಿದ್ದಾರೆ. ಪ್ರಾಥಮಿಕ ತನಿಖೆಯಲ್ಲಿ ಮಧ್ಯವಯಸ್ಕ ಪುರುಷನೊಬ್ಬ ತನ್ನ ಐಡೆಂಟಿಟಿ ಕನ್ಸೀಲ್ ಮಾಡ್ತಾ ಕ್ಯಾಪ್ ಧರಿಸಿ ಒಂದು ಆಟೋನಲ್ಲಿ ಬಂದು ಈ ಒಂದು ಸಬಟೇಜ್ ಆಕ್ಟಿವಿಟಿನ ಮಾಡೋಗಿರೋದು ಇಲ್ಲಿಯವರೆಗೆ ತನಿಖೆಯಲ್ಲಿ ಮೇಲ್ನೋಟದಲ್ಲಿ ಕಂಡು ಬಂದಿದೆ. ಈಗಾಗಲೇ 3 ತನಿಖಾ ತಂಡಗಳನ್ನ ನಾವು ರಚಿಸಿ ಸಾಕಷ್ಟು ತನಿಖೆಯಲ್ಲಿ ಮುನ್ನಡೆನ ನಾವು ನೋಡಿದ್ದೇವೆ. ನಗರದಲ್ಲಿ ತೀವ್ರವಾದ ನಿಗಾವಣೆಯಲ್ಲಿ ನಾವು ಪೊಲೀಸ್ ಗಸ್ತು ಹಾಗೂ ಆಂಟಿ ಸಬಟೇಜ್ ಚೆಕ್ಗಳನ್ನ ನಾವು ಈಗಾಗಲೇ ಆಕ್ಟಿವೇಟ್ ಮಾಡಿದ್ದೇವೆ. ಮಂಗಳೂರು ನಗರದ ಸುರಕ್ಷತೆ ಮತ್ತು ಸುವ್ಯವಸ್ಥೆ ಕಾಪಾಡಲು ಪೊಲೀಸ್ ಇಲಾಖೆ ಸಂಪೂರ್ಣವಾಗಿ ಕಟಿಬದ್ಧವಾಗಿ ಕಾರ್ಯನಿರ್ವಹಿಸ್ತಾ ಇದೆ. ಕರಾವಳಿ ದಕ್ಷಿಣ ಭಾರತದಲ್ಲಿ ಆಕ್ಟಿವ್ ಆಗಿರೋ ಇಂಡಿಯನ್ ಮುಜಾಹಿದ್ದೀನ್, ಹರ್ಕತುಲ್ ಜಿಹಾದ್ ಇಂಡಿಯಾ ಸಂಘಟನೆಗಳ ಕೃತ್ಯನ ಅಥವಾ ಕರಾವಳಿ ನಕ್ಸಲರು ಇದರಲ್ಲಿ ಭಾಗಿಯಾಗಿದ್ದಾರಾ ಅನ್ನೋ ಅನುಮಾನಗಳಿವೆ. ಯಾಕಂದ್ರೆ 1 ವರ್ಷದಲ್ಲಿ ರಾಜ್ಯದಲ್ಲಿ ಅಂತಹ ಘಟನೆಗಳು ನಡೆದಿದೆ. ಘಟನೆ ನಂಬರ್ 1, ಕಾರವಾರದ ಕಾಡಿನಲ್ಲಿ ಸ್ಯಾಟಲೈಟ್ ಫೋನ್ ಸಂಪರ್ಕ. ಘಟನೆ ನಂಬರ್ 2, ಭಟ್ಕಳ ಮಂಗಳೂರಿನಲ್ಲಿ ಶಂಕಿತ ಉಗ್ರರ ಬಂಧನ ಆಗಿತ್ತು. ಘಟನೆ ನಂಬರ್ 3, ಕೇರಳ ತಮಿಳುನಾಡು ಗಡಿಯಲ್ಲಿ ಎಎಸ್ಐ ಹತ್ಯೆ ಮಾಡಿದ್ರು. ಘಟನೆ ನಂಬರ್ 4, ಬೆಂಗಳೂರು ಉಡುಪಿಯಲ್ಲಿ ಶಂಕಿತರ ಬಂಧನ ಆಗಿತ್ತು. ಘಟನೆ ನಂಬರ್ 5, ಈಗ ಮಂಗಳೂರಲ್ಲಿ ಸಜೀವ ಬಾಂಬ್ ಪತ್ತೆಯಾಗಿದೆ. ಈ 5 ಪ್ರಮುಖ ಘಟನೆಗಳು ಈಗ ಕರ್ನಾಟಕದ ನಿದ್ದೆಗೆಡಿಸಿದೆ. ಮಂಗಳೂರಲ್ಲಿ ಸಿಕ್ಕಿದ ಸಜೀವ ಬಾಂಬ್ ಬಗ್ಗೆ ಕೇಂದ್ರ ಗೃಹ ಇಲಾಖೆ, ಕೇಂದ್ರ ಗುಪ್ತಚರ ಇಲಾಖೆ, ಎನ್ಐಎ ಟೀಮ್ ವರದಿ ಪಡೆದಿದೆ. ಸ್ಫೋಟವಾದ ಜಾಗದಲ್ಲಿ ಸ್ಯಾಂಪಲ್ ಸಾಕ್ಷ್ಯಗಳನ್ನು ಸಂಗ್ರಹಿಸಿದೆ. ಪ್ರಕರಣದ ತನಿಖೆ ನಡೆಸಲು ಕೇಂದ್ರ ತನಿಖಾ ಸಂಸ್ಥೆ ಶೀಘ್ರದಲ್ಲೇ ಮಂಗಳೂರಿಗೆ ಬರಲಿದೆ. ದಾವೂಸ್ ಪ್ರವಾಸಕ್ಕೆ ತೆರಳಿರುವ ಸಿಎಂ ಯಡಿಯೂರಪ್ಪ ವಿದೇಶದಿಂದಲೇ ಮಾಹಿತಿ ಪಡೆದಿದ್ದಾರೆ. ದೇಶದಲ್ಲಿ ಭಯೋತ್ಪಾದನೆಯನ್ನು ಮಾಡುವಂಥದ್ದು, ಜನರಲ್ಲಿ ಭಯ ಹುಟ್ಟಿಸುವಂಥದ್ದು ಹಲವಾರು ಕೃತ್ಯಗಳನ್ನು ನಾನಾ ರೂಪದಲ್ಲಿ ಅವ್ರು ಮಾಡ್ತಾರೆ. ಅದಕ್ಕೆ ಈಗಾಗಲೇ ತೀವ್ರ ತನಿಖೆಯನ್ನು ಮಂಗಳೂರು ಸುತ್ತಮುತ್ತಲು ಮತ್ತು ಬೆಂಗಳೂರು ಸುತ್ತಮುತ್ತಲು, ಹುಬ್ಬಳ್ಳಿ ಧಾರವಾಡ ಸುತ್ತಮುತ್ತಲು ಏನಿದೆ ಅವೆಲ್ಲವನ್ನು ಕೂಡ ನಾವು ತೀವ್ರವಾದ ತನಿಖೆಯನ್ನು ಮಾಡ್ತಾ ಇದ್ದೇವೆ. ಅವುಗಳಿಗೆ ನಿಷ್ಕ್ರಿಯನ ಬರೀ ಬಾಂಬ್ ನಿಷ್ಕ್ರಿಯ ಅಲ್ಲ, ಅದರ ಹಿಂದಿರುವಂಥ ಶಕ್ತಿಗಳ ನಿಷ್ಕ್ರಿಯನ್ನು ಕೂಡ ನಾವು ಮಾಡ್ತೀವಿ. ಒಟ್ನಲ್ಲಿ ಶಾಂತಿಗೆ ಹೆಸರಾಗಿದ್ದ ಕರ್ನಾಟಕದಲ್ಲಿ ರಕ್ತದೋಕುಳಿ ನಡೆಸಲು ಉಗ್ರರು ಸಂಚು ಹಾಕಿರುವುದು ಖಚಿತ ಆಗಿದೆ. ಸಾರ್ವಜನಿಕರು ಕೂಡ ಅಲರ್ಟ್ ಆಗಬೇಕು. ಅನುಮಾನ ಬಂದವರ ಬಗ್ಗೆ ಪೊಲೀಸರಿಗೆ ಮಾಹಿತಿ ನೀಡಿ. ಅನುಮಾನಾಸ್ಪದ ವಸ್ತುಗಳು, ಬ್ಯಾಗ್ಗಳು ಕಂಡುಬಂದ್ರೆ ಪೊಲೀಸರಿಗೆ ತಿಳಿಸಿ. ಕ್ಯಾಮರಾ ಪರ್ಸನ್ ನಿಖಿಲ್ ಸುವರ್ಣ ಜೊತೆ ಕಿಶನ್ ಶೆಟ್ಟಿ, ನ್ಯೂಸ್ 18 ಕನ್ನಡ, ಮಂಗಳೂರು. ಅದು ಬೆದರಿಸುವ ಪ್ರಯತ್ನನ ಅಥವಾ ನಿಜವಾಗ್ಲೂ ವಿಧ್ವಂಸಕ ಕೃತ್ಯವನ್ನು ನಡೆಸೋದಕ್ಕೆ ಅಲ್ಲಿ ಬಾಂಬ್ ಅನ್ನ ಇಡ್ಲಾಯ್ತಾ? ತನಿಖೆ ನಂತರ ಗೊತ್ತಾಗುತ್ತೆ. ಬಟ್ ಎಲ್ಲರೂ ಕೂಡ ಎಚ್ಚೆತ್ತುಕೊಳ್ಳಬೇಕಾಗಿದೆ. ವಿಧ್ವಂಸಕ ಕೃತ್ಯ ನಡೆಸ್ತಾರೆ ಅನ್ನುವಂತಹ ಅನುಮಾನ ಈಗಾಗಲೇ ಗುಪ್ತಚರ ಇಲಾಖೆ ಮಾಹಿತಿ ಕೊಡ್ತಾ ಇರುವಂತದ್ರಲ್ಲಿ ಯಾಕೆ ಅಷ್ಟೊಂದು ನಿರ್ಲಕ್ಷ್ಯವನ್ನು ವಹಿಸಲಾಯಿತು ಅನ್ನುವಂತಹ ಪ್ರಶ್ನೆ ಕೂಡ ಇದೆ. ಒಂದು ಚಿಕ್ಕ ಬ್ರೇಕ್ ತಗೊಳ್ಳೋಣ. ಬ್ರೇಕ್ ಆದ್ಮೇಲೆ ಇವತ್ತು ರಾಜ್ಯಾದ್ಯಂತ ಯಾವ ರೀತಿಯಾಗಿ ಹೈ ಅಲರ್ಟ್ ಅನ್ನ ಘೋಷಣೆ ಮಾಡಲಾಗಿದೆ, ಎಲ್ಲೆಲ್ಲಿ ಏನೇನ್ ಕತೆ ನೋಡೋಣ ಆಫ್ಟರ್ ಶಾರ್ಟ್ ಬ್ರೇಕ್. ವೆಲ್ಕಮ್ ಬ್ಯಾಕ್. ಮಂಗಳೂರಲ್ಲಿ ಸಜೀವ ಬಾಂಬ್ ಪತ್ತೆಯಾಯಿತು. ಆ ಸಜೀವ ಬಾಂಬ್ಗೆ ಸಮಾಧಿನೂ ಕೂಡ ಕಟ್ಟಾಯಿತು. ಆದ್ರೆ ಇದರ ಜೊತೆಗೆ ಈಗ ರಾಜ್ಯದ ಪ್ರಮುಖ ಸ್ಥಳಗಳಲ್ಲಿ ಹೈ ಅಲರ್ಟ್ ಅನ್ನ ಘೋಷಣೆ ಮಾಡಿದೆ. ಬೆಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಭದ್ರತೆಯನ್ನ ಹೆಚ್ಚಿಸಲಾಗಿದೆ. ಪ್ರತಿಯೊಂದು ವಾಹನಗಳನ್ನ ತಪಾಸಣೆ ಮಾಡಿದ್ರು. ಇನ್ನು ಏರ್ಪೋರ್ಟ್ ಒಳಗೆ ಹೊರಗೆ ಬಾಂಬ್ ಸ್ಕ್ವಾಡ್ ಪರೀಕ್ಷೆಯನ್ನ ನಡೆಸಿತು. ನಗರ ಪೊಲೀಸ್ ಆಯುಕ್ತ ಭಾಸ್ಕರ್ ರಾವ್ ತಮ್ಮ ಡಿವಿಷನ್ ನಲ್ಲಿರುವಂತಹ ಎಲ್ಲಾ ಪ್ರಮುಖ ಸ್ಥಳಗಳು, ಧಾರ್ಮಿಕ ಮಂದಿರಗಳು ಮತ್ತು ಬಸ್, ಮೆಟ್ರೋ ನಿಲ್ದಾಣಗಳ ಮೇಲೆ ನಿಗಾ ವಹಿಸಲು ಆದೇಶಿಸಿದ್ರು. ಪ್ರತಿ ವಿಭಾಗದ ಇನ್ಸ್ಪೆಕ್ಟರ್ ಹಾಗೂ ಎಸಿಪಿಗಳ ಜೊತೆ ಡಿಸಿಪಿಗಳ ಸಭೆ ನಡೆಸಿ ಅಗತ್ಯ ಹಾಗೂ ಸೂಕ್ಷ್ಮ ಪ್ರದೇಶಗಳಲ್ಲಿ ಬಂದೋಬಸ್ತಿಗೆ ಆದೇಶಿಸಿದ್ರು.
ಶಂಕಿತ ಉಗ್ರರು ಸಿಕ್ಕಿದ್ದ ಇಂದ್ರಾಳಿ ರೈಲ್ವೆ ನಿಲ್ದಾಣದಲ್ಲಿ ಶ್ವಾನದಳ ಮತ್ತು ಬಾಂಬ್ ಪತ್ತೆ ದಳ ತೀವ್ರ ಕಾರ್ಯಾಚರಣೆಯನ್ನು ನಡೆಸಿ ತಪಾಸಣೆಯನ್ನ ನಡೆಸಿತು. ಅನುಮಾನಾಸ್ಪದ ವ್ಯಕ್ತಿಗಳನ್ನ ತೀವ್ರವಾಗಿ ವಿಚಾರಣೆ ನಡೆಸಲಾಯಿತು. ಉಡುಪಿ ಬಸ್ ನಿಲ್ದಾಣ, ಪ್ರಮುಖ ದೇವಸ್ಥಾನಗಳು, ಕೃಷ್ಣಮಠ ಪರಿಸರದಲ್ಲಿ ಭದ್ರತೆಯನ್ನ ಹಾಕಲಾಗಿದೆ. ಮಂಡ್ಯದಲ್ಲಿ ಬಸ್, ರೈಲ್ವೆ ನಿಲ್ದಾಣ ಸೇರಿದಂತೆ ಮಾರುಕಟ್ಟೆ ಹಾಗೂ ಜನಸಂದಣಿ ಪ್ರದೇಶದಲ್ಲಿ ಪೊಲೀಸರು ತಪಾಸಣೆಯನ್ನ ಮಾಡಿದ್ದಾರೆ. ಮೈಸೂರಲ್ಲಿ ಅರಮನೆ, ಚಾಮುಂಡಿ ಬೆಟ್ಟ, ಕೆಆರ್ಎಸ್ ಡ್ಯಾಂ ಬಳಿ ಭದ್ರತೆಯನ್ನ ಪರಿಶೀಲಿಸಲಾಗಿದೆ. ಹುಬ್ಬಳ್ಳಿ ವಿಮಾನ ನಿಲ್ದಾಣದಲ್ಲಿ ಶ್ವಾನದಳದಿಂದ ಪ್ರಯಾಣಿಕರ ಬ್ಯಾಗ್ ಅನ್ನ ಪರಿಶೀಲನೆ ನಡೆಸಿದ್ರೆ, ಬಳ್ಳಾರಿ ಜಿಲ್ಲೆಯ ವಿಶ್ವಪ್ರಸಿದ್ಧ ಹಂಪಿ, ಚಿವಿ ಡ್ಯಾಂ, ಬಸ್ ನಿಲ್ದಾಣ, ರೈಲ್ವೆ ನಿಲ್ದಾಣಗಳಲ್ಲಿ ಪೆಟ್ರೋಲಿಂಗ್ ಅನ್ನ ಹೆಚ್ಚಿಸಿದ್ರು. ಕೊಡಗಿನ ಏಕೈಕ ಜಲಾಶಯ ಹಾರಂಗಿಗೂ ಭದ್ರತೆ ಹೆಚ್ಚಿಸಲಾಗಿದ್ದು, ಆಯಕಟ್ಟಿನ ಪ್ರದೇಶಗಳಲ್ಲಿ ಸಿಸಿಟಿವಿ ಕಣ್ಗಾವಲನ್ನ ಹೆಚ್ಚಿಸಲಾಗಿದೆ. ಬಿಜೆಪಿಗೆ ಇವತ್ತಿನಿಂದ ಹೊಸ ಸಾರಥಿ ಎಂಟ್ರಿಯನ್ನ ಕೊಟ್ಟಿದ್ದಾರೆ. ಚಾಣಕ್ಯ ತಂತ್ರದಿಂದಲೇ ಇಡೀ ಒಂದು ಭಾರತದಲ್ಲಿ ಸಾಕಷ್ಟು ಬಿಜೆಪಿಯನ್ನ ಕೇಸರಿಮಯ ಮಾಡಿರುವಂತಹ ಅಮಿತ್ ಶಾ ಬಳಿಕ ಜೆಪಿ ನಡ್ಡಾ ಹೊಸ ಅಧ್ಯಕ್ಷರಾಗಿದ್ದಾರೆ. ಈಗ ನಡ್ಡಾ ಮತ್ತೆ ದೇಶದಲ್ಲಿ ಕೇಸರ ಅಲ್ಲೇ ಸೃಷ್ಟಿಸ್ತಾರಾ ಅನ್ನುವ ಕುತೂಹಲ ಕಾರ್ಯಕರ್ತರಲ್ಲಿ ಮನೆ ಮಾಡಿದೆ. ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷರಾಗಿ ಜಗತ್ ಪ್ರಕಾಶ್ ನಡ್ಡಾ ಆಯ್ಕೆಯಾಗಿದ್ದಾರೆ. ಜುಲೈನಲ್ಲಿ ನಡ್ಡಾ ಪಕ್ಷದ ಕಾರ್ಯಾಧ್ಯಕ್ಷರಾಗಿ ಅಧಿಕಾರ ವಹಿಸಿಕೊಂಡಿದ್ರು. ಈಗ ಪಕ್ಷದ ಸಂಘಟನೆ ವಿಚಾರದಲ್ಲಿ ಮೋದಿ ಮತ್ತು ಅಮಿತ್ ಶಾ ಅವರಿಗೆ ಅತ್ಯಂತ ನಂಬಿಕಸ್ಥ ನಾಯಕರಾಗಿ ನಡ್ಡಾ ಬಿಜೆಪಿಯ ಚುಕ್ಕಾಣಿ ಹಿಡಿದಿದ್ದಾರೆ. ಅಮಿತ್ ಶಾ ಬಿಜೆಪಿ ಪಾಲಿನ ಚಾಣಕ್ಯರಾಗಿದ್ರೆ, ಜೆಪಿ ನಡ್ಡಾ ಈಗ ಬಿಜೆಪಿ ಪಾಲಿಗೆ ಇನ್ಮುಂದೆ ದ್ರೋಣಾಚಾರ್ಯ ಅನ್ನೋ ಮಾತುಗಳು ಕೇಳಿ ಬರ್ತಿದೆ. ಯಾಕಂದ್ರೆ ನಡ್ಡಾ ಇತಿಹಾಸವೇ ಹಾಗಿದೆ. ಹಿಮಾಚಲ ಪ್ರದೇಶ ರಾಜ್ಯದವರಾದ ನಡ್ಡಾ 1977ರಲ್ಲಿ ಎಬಿವಿಪಿ ಮೂಲಕ ಬಿಜೆಪಿಗೆ ಎಂಟ್ರಿ ಕೊಡ್ತಾರೆ. ಬಳಿಕ 31ನೇ ವಯಸ್ಸಿಗೆ ರಾಷ್ಟ್ರೀಯ ಯುವ ಮೋರ್ಚಾ ಅಧ್ಯಕ್ಷರಾಗಿ ದಾಖಲೆ ಸೃಷ್ಟಿಸುತ್ತಾರೆ. 1993ರಿಂದ ಸತತ 4 ಬಾರಿ ಹಿಮಾಚಲ ಪ್ರದೇಶ ವಿಧಾನಸಭೆಗೆ ಆಯ್ಕೆಯಾಗ್ತಾರೆ. 2012ರಲ್ಲಿ ರಾಜ್ಯಸಭೆಗೆ ಜೆಪಿ ನಡ್ಡಾ ಆಯ್ಕೆಯಾಗುವ ಮೂಲಕ ರಾಷ್ಟ್ರ ರಾಜಕಾರಣಕ್ಕೆ ಎಂಟ್ರಿ ಕೊಡ್ತಾರೆ. ಮೋದಿ ಮೊದಲ ಸರ್ಕಾರದ ಅವಧಿಯಲ್ಲಿ ಕೇಂದ್ರ ಸಚಿವರಾಗಿ ಕಾರ್ಯನಿರ್ವಹಿಸಿದ್ರು. ಬಿಜೆಪಿ ಅಧ್ಯಕ್ಷರಾಗಿ ಆಯ್ಕೆಯಾದ ನಡ್ಡಾಗೆ ಪ್ರಧಾನಿ ಮೋದಿ, ಗೃಹ ಸಚಿವ ಅಮಿತ್ ಶಾ ಶುಭ ಕೋರಿದ್ರು. मुझे विश्वास है कि जगत प्रकाश जी के नेतृत्व में जरूर देश को कुछ न कुछ नया देंगे. इस विश्वास के साथ आप सब कार्यकर्ताओं को एक ही संकल्प लेना है. आओ नड्डा जी के नेतृत्व में चल पड़े. अपने लोकतांत्रिक स्वरूप को खो बैठी, अपने परिवारजनों को ही येन केन प्रकारेण पार्टी निष्ठा और देश के प्रति उसके लगाव को देखकर अपना राष्ट्रीय अध्यक्ष, प्रदेश अध्यक्ष और नीचे तक का संगठन तय करती है. ಅಧಿಕಾರ ಸ್ವೀಕರಿಸಿದ ನಡ್ಡಾ ಪಕ್ಷವನ್ನ ಇನ್ನಷ್ಟು ಉತ್ತುಂಗಕ್ಕೆ ಏರಿಸುವ ಭರವಸೆ ನೀಡಿದ್ದಾರೆ. तो मैं ये महसूस करता हूं कि जहां आप जैसे लोग कार्यकर्ता मेरे साथ हैं, वहां नेतृत्व भी मेरे साथ है. मैं पूरी ताकत के साथ आगे बढ़ूंगा. इस बात का आपको विश्वास है. ದೆಹಲಿಯಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಬಿಜೆಪಿಯ ಎಲ್ಲಾ ರಾಜ್ಯಗಳ ಮುಖ್ಯಮಂತ್ರಿಗಳು ಹಾಗೂ ರಾಜ್ಯಾಧ್ಯಕ್ಷರು ನೂತನ ಅಧ್ಯಕ್ಷರಿಗೆ ಶುಭ ಕೋರಿದ್ರು. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ.